ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಎದ್ದಾಗ ಆಲ್ಮೋಸ್ಟ್ ಟೈಮ್ ಬಂದು 7 o'clock ಆಗ್ಬಿಟ್ಟಿತ್ತು. ಸೊ ಇವತ್ತು ಮಂಡೇ ಅಲ್ವಾ, ಸೊ ಬೇಗ ಎದ್ದೇಳಬೇಕು ಅಂತ ಇತ್ತು. ಸೊ ಅಂತೂ ಕೂಡ 7 ಗಂಟೆ ಆಗ್ಬಿಟ್ಟಿತ್ತು. ಸೊ ನಾನಿವತ್ತು ಕಿಚನಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಸೊ ನಾನು ತಿಂಡಿಗೆ ಅಂತ ಏನು ಮಾಡ್ಕೋತಿಲ್ಲ, ಅಂದರೆ ಲೈಟಾಗಿ ಬೆಳಿಗ್ಗೆ ಎದ್ದು ತಿಂಡಿಗೆ ಉದ್ದಿನಕಾಳು, ಅಂದರೆ ಉದ್ದಿನಕಾಳು ಸಾಮಾನ್ಯವಾಗಿ ಹೆಣ್ಮಕ್ಳು ಮೆಚೂರ್ಡ್ ಆದಾಗ ಕೊಡ್ತಾರೆ. ಬಟ್ ನಾನು ಇವಾಗಲೂ ಕೂಡ ತಿಂತೀನಿ ಅದನ್ನು. ಬೆಳಿಗ್ಗೆ ಲೈಟಾಗಿ ಅದನ್ನು ಬ್ರೇಕ್ಫಾಸ್ಟ್ ಥರ ಮಾಡ್ಕೋತೀವಿ. ಉದ್ದಿನಕಾಳು ಮತ್ತು ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ತಿಂದು ಲೋಟ ಹಾಲು ಕುಡಿದ್ರೆ ಸೊ ಅದೇ ಒಂದು ಬ್ರೇಕ್ಫಾಸ್ಟ್ ಮಾರ್ನಿಂಗ್. ಇನ್ನೊಂದು ಸ್ವಲ್ಪ ಲೇಟಾಗಿ ತಿಂತೀವಿ ತಿಂಡಿನ. ಮಧ್ಯಾಹ್ನ ಒಂದು ಆಲ್ಮೋಸ್ಟ್ 12 o'clock ಆಗಿರುತ್ತೆ ನಾವು ಮಧ್ಯಾಹ್ನ ತಿಂಡಿ ಮಾಡಬೇಕಾದ್ರೆ. ನನಗೆ ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಕಾಳೆಲ್ಲ ಬೆಂದಿದೆ, ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಸೊ ಪಾಪು ಕೂಡ ಇವಾಗಷ್ಟೇ ಎದ್ಲು. ಸೊ ಅವಳಿಗೆ ಎದ್ದು ಅವಳಿಗೂ ಹಾಲು ಕುಡಿಸಿ ಮತ್ತು ಅವಳಿಗೂ ತಿಂಡಿ ರೆಡಿ ಮಾಡಬೇಕು. ಸೊ ಇದಾಗಿದೆ. ಇವಾಗ ಇದನ್ನು ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಿ ಒಂದು 5 minutes ಬಿಡಬೇಕು, ಯಾಕಂದರೆ ಬೆಲ್ಲದ ಪಾಕ ಎಲ್ಲ ಸ್ವಲ್ಪ ಹೀರ್ಕೋಬೇಕಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 5 ನಿಮಿಷ ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಮತ್ತು ನೀವು ಬೇಕು ಅಂತ ಹೇಳಿದ್ರೆ ಇದಕ್ಕೆ ಗೀ ತುಪ್ಪ ಕೂಡ ಆ್ಯಡ್ ಮಾಡೋದು ಚೆನ್ನಾಗಿರುತ್ತೆ. ಇದಕ್ಕೆ ಹುಚ್ಚೆಳ್ಳಿಂದು ಎಣ್ಣೆಯಿಂದ ಮಾಡ್ತಾರೆ, ಸೊ ಅದು ಇನ್ನೂ ಟೇಸ್ಟ್ ಇರುತ್ತೆ. ಸೊ ನಾನು ಇದಕ್ಕೆ ತುಪ್ಪನ ಹಾಕ್ಕೊತೀನಿ. ಸೊ ನಾನು ಆಗಿ ಕೆಲವೊಂದಷ್ಟು ಫ್ಲಿಪ್ಕಾರ್ಟಲ್ಲಿ ಅಂದರೆ ಬಟ್ಟೆ ತರಿಸಿದ್ದೀನಿ. ಅಂದರೆ ಒಂದು ಡ್ರೆಸ್ಸು ಮತ್ತು ಪಾಪುಗೆ ಮತ್ತು ನನಗೆ ಪ್ಲಾಜಾ ಬಾಟಮ್ ಬರುತ್ತಲ್ಲ, ಸೊ ಒಂದಷ್ಟು ಬುಕ್ ಮಾಡಿದೆ. ಸೊ ಚೆನ್ನಾಗಿ ಬಂದಿದೆ, ಅದು ನನಗೆ ಇಷ್ಟ ಆಯಿತು. ಪ್ಲಾಜಾ ಬಾಟಮ್ ಪ್ಯಾಂಟ್ ಮತ್ತು ಟೀ ಶರ್ಟ್ಸು, ಪಾಪು ಡ್ರೆಸ್ಸು, ಮತ್ತು ನನ್ನ ಇನ್ನೂ ಒಂದು ಡ್ರೆಸ್ ಇದೆ. ಸೊ ಅದೆರಡು ಕೂಡ ತುಂಬ, ಅಂದರೆ 2, 3, 4 ಪೀಸ್ ನಾನು ಬುಕ್ ಮಾಡಿದ್ದೆ. ಸೊ ಅದೆಲ್ಲ ಚೆನ್ನಾಗಿ ಬಂದಿದೆ. ತೋರಿಸಿ ನಿಮಗೆ ಕ್ವಾಲಿಟಿ ಆ ಥರ ಇದೆ ಅಂತೇಳಿ. ಸೊ ನೀವು ಕೂಡ ತೊಗೋಬೋದು. ಸೊ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು, ನೀವು ಕೂಡ ಬೈ ಮಾಡ್ಬೋದು. ಫ್ಲಿಪ್ಕಾರ್ಟ್ ಮತ್ತು ಮೀಶೋ ನಾನು ಎರಡರಲ್ಲೂ ಕೂಡ ಆರ್ಡ್ರ್ ಮಾಡಿದ್ದು. ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತಿರೋದನ್ನು. ಸೊ ನಾನು ಏನು ಆರ್ಡ್ರ್ ಮಾಡಿದ್ದು ಅಂತ ಹೇಳಿ ಏನಪ್ಪ. ಸೊ ಇಲ್ಲಿ ನಾನು ಉದ್ದಿನಕಾಳು ಅಂತ ಹೇಳಿದ್ನಲ್ಲ, ಸೊ ರೆಡಿಯಾಗಿದೆ. ಇದಕ್ಕೆ ಬೆಲ್ಲ ಮತ್ತು ಕೊಬ್ಬರಿ ಎರಡೂ ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ, ತಿನ್ಬೇಕು ಇವಾಗ. ಸೊ ಪಾಪು ಕೂಡ ಇದನ್ನು ಇಷ್ಟಪಟ್ಕೊಂಡು ತಿಂತಾಳೆ, ಸೊ ಅವಳಿಗೂ ಕೂಡ ತಿನ್ನಿಸ್ಬೇಕು. ಸೊ ನೀವು ಕೂಡ ಟ್ರೈ ಮಾಡಿದ್ದೀನಿ ಮನೆಯಲ್ಲಿ. ಅಂದರೆ ಇವಾಗ ಯಾರೂ ತಿಂತಿಲ್ಲ, ಬಿಟ್ಬಿಟ್ಟಿದ್ದೀನಿ ಉದ್ದಿನಕಾಳು ತಿನ್ನೋದು ಅಂತ ಹೇಳಿದ್ರೆ. ಸೊ ಪೀರಿಯಡ್ಸ್ ಟೈಮಲ್ಲಿ ಅಥವಾ ನಿಮಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ, ಬೇರೆ ಟೈಮಲ್ಲಿ ತಿನ್ನಬೇಕಿಂತ ಪೀರಿಯಡ್ಸ್ ಟೈಮಲ್ಲಿ ಸೊಂಟ ತುಂಬ ನೋವು ಬರ್ತಿರುತ್ತಲ್ಲ, ಸೊ ಆ ಟೈಮಲ್ಲಿ ತಿನ್ನೋದ್ರಿಂದ ಒಳ್ಳೆಯದು. ಅಂದರೆ ಸೊಂಟ ನೋವು ಕಮ್ಮಿ ಆಗುತ್ತೆ, ಸೊಂಟಕ್ಕೆ ಸ್ಟ್ರಾಂಗ್ ಬಲ ಕೊಡುತ್ತೆ ಅಂತೇಳಿ ಅದನ್ನು ತಿನ್ನೋದು. ಸೊ ನೀವು ಕೂಡ ಟ್ರೈ ಮಾಡ್ಬೋದು, ತಿನ್ಬೋದು. ಸೊ ನಾನು ಮನೆಯಲ್ಲೇ ಹೋಮ್ ಮೇಡಾಗಿ ಅಂದರೆ ಫೇಸ್ ಪ್ಯಾಕ್ ಯಾವ ಥರ ಮಾಡ್ಕೋತೀನಿ ಅಂದರೆ ಬೀಟ್ರೂಟು ಮತ್ತು ಕಡಲೆ ಹಿಟ್ಟು. ಸೊ ಅವೆರಡರಿಂದ ನಾನು ಮಾಡ್ಕೊಳ್ಳೋದು ಮನೆಯಲ್ಲೇ ಫೇಸ್ ಪ್ಯಾಕ್ ಮಾಡಿಕೊಂಡು, ಅಂದರೆ ವೀಕ್ಲಿ 3-4 times ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಸೊ ಸ್ಕಿನ್ ಎಲ್ಲ ಚೆನ್ನಾಗಿ ಗ್ಲೋ ಆಗುತ್ತೆ, ಪಿಂಪಲ್ಸು ಮಾರ್ಕ್ ಏನಿದ್ರು ಕೂಡ ಅದು ಕ್ಲಿಯರ್ ಆಗುತ್ತೆ. ಸೊ ನಾನು ಇದನ್ನು ವಾರದಲ್ಲಿ ಒಂದು 3 ಸರಿ ಹಾಕ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಹಾಲು, ಅದು 3 ಕೂಡ ಮಿಕ್ಸ್ ಮಾಡಿ ಸ್ಕಿನ್ಗೆ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಬೀಟ್ರೂಟ್ನ ಅದು ಜ್ಯೂಸ್ ತೊಗೋಬೇಕು. ಸೊ ಜ್ಯೂಸಿಗೆ ಕಡಲೆ ಹಿಟ್ಟು 1 ಟೀಸ್ಪೂನಷ್ಟು ಹಾಲು ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ನಾನು ನಿಮ್ಗೆ ತೋರಿಸ್ತೀನಿ ಮೆಥಡ್ ಯಾವ ಥರ ಅಂತೇಳಿ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಮನೆಯಲ್ಲಿ ಅಂದರೆ ಹೋಮ್ ಮೇಡ್, ಹೊರಗಡೆ ಎಲ್ಲ ಹೋಗಿ ಫೇಶಿಯಲ್ ಎಲ್ಲ ಮಾಡ್ಕೊಳ್ಳೋ ಬದಲು ಹೋಮ್ ಮೇಡಾಗಿ ಮನೆಯಲ್ಲೇ ಸ್ಕಿನ್ ಕೇರ್ ಮಾಡ್ಕೋಬೋದು. ಸೊ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂತ ಮಾಡಿ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಮಕ್ಕಳಿರೋ ಮನೆಯಲ್ಲಂತೂ ಮಕ್ಕಳಿಗೆ ಊಟ ಮಾಡಿಸೋದೇ ತುಂಬಾ ಕಷ್ಟದ ಕೆಲಸ. ಬಿಕಾಸ್ ಅಂದರೆ ಎಲ್ಲ ಅಮ್ಮನಿಗೂ ಕೂಡ ಅದೊಂದು ರಿಸ್ಕ್ ಅಂತಲೇ ಹೇಳ್ಬೋದು. ಕೆಲವು ಮಕ್ಕಳಂತೂ ಇತ್ತೀಚೆಗಂತ ತುಂಬ ಫೋನ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಫೋನ್ ನೋಡಿದ್ರೆ ಊಟ ಮಾಡೋದು. ಸೊ ನಾನಂತೂ ಫೋನ್ ಕೊಟ್ಟು ಯಾವತ್ತೂ ಊಟ ಮಾಡ್ತಿಲ್ಲ ಪಾಪುಗೆ, ಇಲ್ಲ ಅಂತೆ. ಸೊ ನಾವು ಹೊರಗಡೆ ಇಟ್ಕೊಂಡು ಊಟ ಮಾಡಿಸ್ತೀವಿ. ಇಲ್ಲ ಅಂತಂದರೆ ಬೇರೆ ಏನಾದರೂ ಪ್ರಾಣಿ ಅಥವಾ ಎಲ್ಲ ಬರ್ತಿರ್ತವೆ ಅದೆಲ್ಲ ತೋರಿಸಿ ಊಟ ಮಾಡಿಸ್ತೀನಿ ನಾನು. ಸೊ ಫೋನ್ ಕೊಟ್ಟು ಅಂತ ಊಟ ಮಾಡಿಸಿಲ್ಲ. ಸೊ ನನಗೂ ಕೂಡ ಊಟ ಮಾಡೋದಕ್ಕೆ ತುಂಬಾ ನಾನು ಆಟ ಆಡಿಸ್ತಾಳೆ. ಸೊ ಈಗಲೂ ಅಷ್ಟೇ ಊಟ ಮಾಡಿಸೋದಕ್ಕೆ ಹೆಂಗೆ ಆಡ್ತಿದ್ದಾಳೆ.
ನಾನು ಇನ್ನೂ ರಾಗಿ ಸರಿನೇ ಕೊಟ್ಟಿದ್ದೀನಿ ಪಾಪುಗೆ, ಬಿಕಾಸ್ ಅವಳು ರಾಗಿ ಸರಿ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಹಾಗಾಗಿ 1.5 ವರ್ಷ ಪಾಪುಗೆ. ಸೊ ರಾಗಿ ಸರಿ ಅಂದರೆ ಮಿಕ್ಸಿಡ್ ಎಲ್ಲ ಥರದ್ದು ಸಿರಿಧಾನ್ಯಗಳೆಲ್ಲ ನಾನು ಮಾತಾಡ್ತಿಲ್ವಲ್ಲಿ, ಎಲ್ಲ ಥರದ ಸಿರಿಧಾನ್ಯಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಸೊ ರಾಗಿ ಸರಿ ತಿನ್ನಿಸ್ತೀನಿ. ಅವಳಿಗೆ ಫೋನ್ ಅಂತಂದರೆ ಕ್ಯಾಮ್ರಾ ಆನ್ ಮಾಡಿಬಿಟ್ಬಿಟ್ರೆ ಎಕ್ಸ್ಪ್ರೆಷನ್ ಕೊಡೋದು ಜಾಸ್ತಿ. ಅಲ್ಲಿ ಮಾತಾಡ್ಬೋದು, ನಾನು ಮಾತಾಡ್ತಿಲ್ವಪ್ಪಲ್ಲಿ. ಅವಳೇ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಹಿಂಗೆ ಸಾಂಗ್ ಆಡ್ಕೊಂಡು ಈ ಥರ ಆಡ್ತಿರ್ತಾಳೆ ಅಲ್ವಪ್ಪ ಅಲ್ವಾ. ಅಲ್ಲಿ ಕ್ಯಾಮ್ರಾ ಅಲ್ಲಿ ಹಾಯ್ ಮಾಡು, ಅಲ್ಲಲ್ಲ ಇಲ್ಲಿ ಹಾಯ್ ಮಾಡು. ಹಿಂಗೆ ಹಾಯ್. ಸೊ ಬೇಗ ತಿನ್ಕೊಬಿಟ್ರೆ ನನಗೆ ಕೆಲಸ ಬೇಗ ಮಾಡ್ಬೋದು. ಸೊ ತಿನ್ಸೋದೇ ನನಗೊಂದು ಕದ್ದು. ಸೊ ನಾನಿಲ್ಲಿ ಜಸ್ಟ್ ಒಂದು ಹಾಫ್ ತೊಗೊಂಡಿದ್ದೀನಿ ಅಷ್ಟೇ ಬೀಟ್ರೂಟು. ಸೊ ಹಾಫ್ ಇಲ್ಲ, ಸ್ವಲ್ಪ ಕಾಲು ಭಾಗ ತೊಗೊಂಡಿದ್ದೀನಿ. ಇದನ್ನು ಅಷ್ಟೊಂದು ದಪ್ಪ ಏನಿಲ್ಲ, ಒಂದು 4 ಪೀಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಚಿಕ್ಕದಾಗಿ ಮಾಡಿ ಸೊ ಅದು ಗ್ರೈಂಡ್ ಆಗುತ್ತಲ್ಲ. ಸೊ ಸಾಕು ಇಷ್ಟೇ, ಅಂದರೆ ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೇಕು. ನಾನು ಜಸ್ಟ್ ಇದನ್ನಷ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಸೊ ಇದನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೋತೀನಿ. ಸೊ ಇದಾಗಿದೆ, ನಾನು ತೋರಿಸ್ತೀನಿ ನಿಮಗೆ. ಸೊ ಈ ರೇಂಜ್ಗಾಗಿದೆ. ಸೊ ಇದನ್ನು ಒಂದು ಜಾಲರಿ ತಗೊಂಡು ಅದನ್ನು ಸೋಸ್ಕೋಬೇಕಾಗುತ್ತೆ. ಬರೀ ನಿಮಗೆ ರಸ ಬೇಕಿದ್ದು, ಇದ್ರದ್ದು ರಸ ತಗೊಂಡು ಕಡಲೆ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈ ಲೆವೆಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಜ್ಯೂಸ್ ಬೇಕಾದ್ರೆ ಮಾಡ್ಕೊಂಡು ಕುಡಿಬೋದು ನೀವು. ನಾನು ಜಸ್ಟ್ ಇದನ್ನ ಫೇಸ್ಗೆ ಮಾತ್ರ ಅಪ್ಲೈ. ಸ್ನಾನ ಎಲ್ಲ ಮುಗಿಸಿ ನೀನು ದೇವಸ್ಥಾನಕ್ಕೆ ಹೋಗಬೇಕಲ್ಲ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲೇ ಪೂಜೆ ಮಾಡಿ ಹೋಗಬೇಕು. ಸೊ ಹಾಗಾಗಿ ಮನೆಯಲ್ಲಿರುವಂಥ ಬಾಗಿಲಿಗೆ ನಾನು ಓಂ ಮತ್ತು ಸ್ವಸ್ತಿಕ್ಕು ಮತ್ತು ಸಿಂಬಲ್ ಇರೋದು ಮತ್ತು ಅದಕ್ಕೆ ತ್ರಿಶೂಲ ಅನ್ನೋದನ್ನು ಸಿಂಬಲ್ಸ್ ಎಲ್ಲ ಹಾಕಬೇಕು. ಸೊ ಮನೆಯಲ್ಲಿ ಅದನ್ನು ಹಾಕ್ತಿದ್ದೆ ನಾನು. ಹಾಕಿ ತುಂಬ ದಿನ ಆಗಿತ್ತು. ಸೊ ಅದನ್ನು ತೆಗೆದ್ಬಿಟ್ಟು ಮತ್ತೆ ಹೊಸ್ದಾಗಿ ಹಾಕ್ತಾಯಿದ್ದೆ. ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ತುಂಬ ಟೈಮ್ ತೊಗೋತಾ ಇತ್ತು. ಸೊ ನಾನು ಹಾಕ್ತಾನೇ ಇದೆ ಅದನ್ನು ಕರೆಕ್ಟಾಗಿ ಬರಲಿ ಅಂತೇಳಿ. ಸೊ ನಾನು ಸೆಂಟ್ರಿಗೇ ಹೋಮ್ ಬರಬೇಕು ಅಂತೇಳಿ ಅಲ್ಲಿಗೆ ಹೋಮ್ ಹಾಕ್ತೆ. ಸೊ ಪಕ್ಕಕ್ಕೆ ಸ್ವಸ್ತಿಕ್ ಒಂದು ಹಾಕ್ತೆ. ಮತ್ತೇನಾದರೂ ಪಕ್ಕಕ್ಕಿನ್ನ ನಾನು ತ್ರಿಶೂಲ ಅದೆಲ್ಲ ಬಿಟ್ಟು ಸೊ ನಾನು ಬೇಗ ನನ್ನ ಪೂಜೆ ಎಲ್ಲ ಮುಗಿಸೋಳಗಡೆ 6 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ 6 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಸೊ ಹೋಗೋಣ ಟೈಮ್ ಆಗುತ್ತೆ ಅಂತೇಳಿ ನಾನು ಪಾಪ ಇಬ್ಬರು ಹೋಗ್ಬೇಕಿತ್ತಲ್ವ. ಸೊ ಹಾಗಾಗಿ ಬೇಗ ಮಾಡಬೇಕು ಅನ್ನೋ ತಲೆಯಲ್ಲಿತ್ತು. ಸೊ ಮಾಡ್ಕೊಂಡು ನಾನು ಹೊರಡಬೇಕು ಅಂತೇಳಿ ಹೊರಡ್ತಾ ಇದ್ವಿ. ನಾನು ಮೇನ್ ಡೋರ್ ಹೊಸ್ಲಿಗೂ ಅಲ್ಲೂ ಕೂಡ ನಾನು ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಇಟ್ಟಾದಮೇಲೆ ಅಂದರೆ ದೇವ್ರ ಮನೆ ಹೊಸ್ಲು ಇರುತ್ತಲ್ಲ. ಸೊ ನಾನು ಅಲ್ಲಿಗೂ ಕೂಡ ಅದನ್ನು ಮಾಡ್ತೀನಿ, ಅದೇ ಪ್ರೊಸೆಸನ್ನು ಫಾಲೋ ಮಾಡ್ತೀನಿ. ಅಲ್ಲಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟು ಮತ್ತು ಹೂವೆಲ್ಲ ಹಾಕಿರ್ತೀನಿ.
ಅಂದರೆ ಅಲ್ಲಿ ಮಾಡೋದು ಮತ್ತು ಇಲ್ಲಿ ನನಗೆ ಅಲ್ಲಿ ಮಾಡೋದಕ್ಕಿಂತ ಮೇನ್ ಡೋರ್ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿ ದೇವ್ರ ಮನೆ ಒಳಗಡೆ ಮಾಡಬೇಕು ಅಂತ ತುಂಬ ಆಸೆ. ಸೊ ನಾನು ಅಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತೇಳಿ ನಾನು ಅಲ್ಲಿ ರೆಡಿ ಮಾಡ್ಕೋತೀನಿ. ಮತ್ತು ರಂಗೋಲಿ ಎಲ್ಲ ಹಾಕಿದಕ್ಕೆಲ್ಲ ರಂಗೋಲಿ ಮೇಲೂ ಕೂಡ ನಾನು ಬೇರೆ ಕಲರ್ಸ್ ಆಗಿರೋವಂಥ ರಂಗೋಲಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಕಾಣೋ ಥರ ಮಾಡ್ತೀನಿ. ಸೊ ಅದನ್ನೆಲ್ಲ ಮಾಡ್ತಾಯಿದ್ದೆ ಅಂದರೆ ನಾನು ಶುಕ್ರವಾರ, ಮಂಗಳವಾರ ಮತ್ತು ಸೋಮವಾರ ಈ 3 ವಾರಗಳಲ್ಲಿ ನಾನು ಎಲ್ಲನೂ ಕೂಡ ಮತ್ತೆ ಸೀಟಿ, ಬಾಗಿಲೆಲ್ಲ ಸೀಟಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಹೊಸ್ದಾಗಿ ಹಾಕಿ ಎಲ್ಲ ಮಾಡ್ಕೋತೀನಿ ಹೊಸದಾಗಿ ನಾನು. ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಮಾಡ್ತಾಯಿದ್ದೆ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಹಚ್ಚಿ, ಸೊ ಮೇಯ್ನಾಗಿ ಫಸ್ಟು ಹೊಸ್ಲೆಲ್ಲ ಮಾಡಿಬಿಟ್ರೆ ಆಮೇಲೆ ಒಳಗಡೆ ಹೋಗಿ ದೇವ್ರ ಮನೆಯಲ್ಲಿ ಪೂಜೆ ಗೀಜೆ ಅದೆಲ್ಲ ರೆಡಿ ಮಾಡ್ಕೋಬೋದು ಅಂತೇಳಿ ನಾನು ಬೇಗ ಇದನ್ನು ಮಾಡ್ಕೋತಾ ಇದ್ದೆ. ಸೊ ಪಾಪು ಕೂಡ ನೋಡ್ತಾ ಇದ್ದೆ ನಾನು ಏನು ಮಾಡ್ತಿದ್ದೀನಿ ಅಂತೇಳಿ. ಅವಳು ಕೂಡ ಏನು ತೊಗೋಬೇಕಂತಂದರೆ ಅದನ್ನು ತೊಗೊಳ್ಳೆ ಇದನ್ನು ತೊಗೊಳ್ಳೋದು ಅಂದರೆ ಕೊಡೋಕ್ಕೆ ಬರ್ತಾಯಿದ್ಲು. ಸೊ నేను ರಂಗೋಲಿ ಬಿಟ್ಟು ಬೇಗ ಒಳಗಡೆ ಪೂಜೆ ಮಾಡೋಕ್ಕೆ ಅಂತಲೇ ಹೊರಡಬೇಕು. ಅಲ್ಲೂ ಕೂಡ ಪೂಜೆ ಮಾಡಿ ದೀಪ ಹಚ್ಚಿ ಹೋಗ್ಬೇಕಲ್ವ. ಸೊ ಹಾಗಾಗಿ ಬೇಗ ಹೋಗಬೇಕು. ಸೊ ಹೊಸ್ಲು ಎಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಿದೆ, ನನಗೆ ಇಷ್ಟ. ಸೊ ಆ ಥರ ರೆಡಿ ಮಾಡೋದಕ್ಕೆ ಇನ್ನು ಒಳಗಡೆ ಹೋಗಬೇಕು. ಒಳಗಡೆ ಹೋಗಿ ದೇವರಿಗೆಲ್ಲ ಹೂವೆಲ್ಲ ಮುಡಿಸ್ಬೇಕು. ಸೊ ನೋಡ್ತಿದ್ರಲ್ವ, ಅಂದರೆ ನಮ್ಮನೆ ಇರೋದು ನಾವು ಅಂದರೆ ಸಡನ್ನಾಗಿ ನಾವು ಹೊಸ ಮನೆಗೆ ಬಂದಾಗ ನಮ್ಮ ಜೊತೆದು ಇದೊಂದೇ ಫೋಟೋ ಶಿವ ಪಾರ್ವತಿದು. ನಾವಿನ್ನೂ ಏನು ತೊಗೊಂಡು ದೇವ್ರ ಫೋಟೋಸ್ ಆಗಲಿ ಮತ್ತು ದೇವ್ರಿಗೆ ಸಾಮಾನು ಪೂಜೆ ಸಾಮಾನು ನಾನು ಜಾಸ್ತಿ ಏನು ತೊಗೊಂಡಿಲ್ಲ. ಸೊ ಇರೋಷ್ಟಲ್ಲೇ ನಾನು ಪೂಜೆ ಮಾಡ್ತಾಯಿದ್ದೀನಿ. ತರಬೇಕು ಹೊಸ ದೇವ್ರ ಫೋಟೋಸ್ಗಳು ಮತ್ತು ಒಂದಷ್ಟು ದೇವ್ರಿಗೆ ಸಾಮಾನು ಇರುವಂಥದ್ರಲ್ಲಿ ತರಬೇಕು. ಹಂಗಾಗಿ ಇರೋದರಲ್ಲೇ ನಾನು ಪೂಜೆ ಮಾಡಿ ನಾನು ದೀಪ ಹಚ್ಚಿ ವಾರ ಮಾಡ್ತೀನಿ ನಾನು. ಅಲ್ಲಿ ನೋಡ್ತಿರ್ಬೋದು ಸಾಮಂತಿಗೆ. ಸೊ ಬಟನ್ ರೋಸ್ ಇರಲಿಲ್ಲ, ಸೊ ಹಾಗೆ ಸಾಮಂತಿಗೆ ಹೂವೇ ಇತ್ತು. ಅದನ್ನೇ ನಾನು ಎಲ್ಲ ಇಟ್ಟು ನಾನು ದೀಪಕ್ಕೆಲ್ಲ ಎಣ್ಣೆ ಹಚ್ಚಿ ನಾನು ದೀಪ ಹಚ್ತಾಯಿದ್ದೀನಿ. ಸೊ ಭಕ್ತಿಯಿಂದ ದೇವರಲ್ಲಿ ಬೇಡಿಕೊಂಡು ದೀಪ ಹಚ್ತಿದೆ. ಮತ್ತು ನನ್ನ ಪಕ್ಕದಲ್ಲಿ ಈ ಕಡೆ ನೋಡ್ತಿರ್ಬೋದು ನೀವು, ನನ್ನ ಸ್ಟೀಲ್ ಬೌಲ್ನಲ್ಲಿ ಅಂದರೆ ಒಂದು ಬೌಲ್ನಲ್ಲಿ ನಾನು ಉಪ್ಪಿನ ದೀಪ ಕೂಡ ನಾನು ಹಚ್ಚಿದ್ದೆ. ಒಳಗಡೆನೆ ಬಿಡಬಾರ್ದು. ಸೊ ಇದನ್ನೇ ಆಗಲಿ ಮ್ಯಾಚ್ ಬಾಕ್ಸ್ ಒಳಗಡೆ ಇಡಬಾರ್ದು. ಸೊ ಅದನ್ನು ಹೊರಗಡೆ ಇಡಬೇಕು ಆದಷ್ಟು. ಸೊ ನಾನು ಪೂಜೆ ಎಲ್ಲ ಮಾಡಾದಮೇಲೆ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆ ಪೂಜೆ ಎಲ್ಲ ಮಾಡಾದಮೇಲೆ ನಾನು ಕರ್ಪೂರದು ದೀಪ ಬೆಳಗಬೇಕು. ಸೊ ಅದನ್ನು ಕೂಡ ನಾನು ಮಾಡ್ತಿದ್ದೆ. ಸೊ ದೀಪ ಬೆಳಗ್ತಾ ಇದ್ದೆ. ದೇವರಿಗೆ ಪೂಜೆ ಮಾಡಾದಮೇಲೆ ಇದನ್ನು ದೀಪ ಬೆಳಗೋದು ತುಂಬಾ ಮುಖ್ಯ. ಸೊ ಅದನ್ನು ಕೂಡ ನಾನು ಮಾಡಿದೆ. ಹೊರಗಡೆ ಮಾಡಿ ಮತ್ತು ಹೊರಗಡೆ ಕೂಡ ಮಾಡಬೇಕು. ಸೊ ಹೊಸ್ಲಿಗೆಲ್ಲ ಮಾಡಿ ಮತ್ತು ಹೊರಗಡೆ ಗಣೇಶ ದೇವ್ರ ಫೋಟೋ ಇದೆ. ಸೊ ಅದಕ್ಕೂ ಕೂಡ ನಾನು ಪೂಜೆ ಎಲ್ಲ ಮಾಡಿ ನಾನು ಉಪ್ಪಿನ ದೀಪ ಅಂತ ಹೇಳಿದ್ನಲ್ಲ, ಸೊ ನಾನು ಅದನ್ನು 21 ದಿನ ಇಟ್ಟು ನಾನು ಅದನ್ನು ಪೂಜೆ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಪೂಜೆ ಎಲ್ಲ ಮುಗೀತು. ಅಲ್ಲಿ ನೋಡ್ತಿರ್ಬೋದು ದೇವ್ರದ್ದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಸೊ ತುಂಬ ಚೆನ್ನಾಗಿ ಘಮಘಮ ಅಂತ ಇತ್ತು ಮನೆಯೆಲ್ಲ. ಅದರ ಅಗರಬತ್ತಿದೆಲ್ಲ ಸ್ಮೆಲ್ ಚೆನ್ನಾಗಿತ್ತು. ಸೊ ಪೂಜೆ ಎಲ್ಲ ಮುಗೀತು ಮನೆಯಲ್ಲಿ. ಇವಾಗ ಹೊರಡಬೇಕು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ನಮ್ಮ ಮನೆಯಿಂದ 2 ರೋಡು ಬಿಟ್ಟರೆ ಅಲ್ಲದೇ ದೇವಸ್ಥಾನ. ಸೊ ಹೋಗಿ ಪಾಪುಗೆ ತಾಯ್ತ ಎಲ್ಲ ಹಾಕ್ಸ್ಕೊಂಡು ಬರಬೇಕು. ಸೊ ಸಚಿನವ್ರು ಇಲ್ಲ. ಸೊ ನಾನು ಮತ್ತು ಪಾಪು ಇಬ್ಬರೇ ಹೋಗ್ತೀವಿ. ಸೊ ಅಲ್ಲಿ ಅಲ್ಲಿ ನಾನು ಪಾಪು ನಡ್ಸ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ದೆ. ಯಾಕಂದರೆ ಅವಳು ಸ್ಲಿಪ್ಪರ್ ಹಾಕ್ಕೊಂಡು ಜಾಸ್ತಿ ನಡೆಯೋಕ್ಕೆ ಪ್ರಾಕ್ಟೀಸ್ ಇನ್ನೂ ಬಂದಿಲ್ಲ. ಹಾಗಾಗಿ ಸ್ವಲ್ಪ ವಾಕ್ ಮಾಡೋದು ಕಲೀಲಿ ಅಂತೇಳಿ ನಾನು ಸ್ಲಿಪ್ಪರ್ ಹಾಕ್ಕೊಂಡು ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ.
ಸೊ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ನಾವು ಬಂದಿರೋ ದೇವಸ್ಥಾನ ಆಂಜನೇಯನ ದೇವಸ್ಥಾನ. ಸೊ ನಾವು ಪಾಪುಗೆ ಯಂತ್ರ ಹಾಕ್ಸೋದು ದೇವಸ್ಥಾನದಲ್ಲಿ ಇಲ್ಲೇ. ಸೊ ಆಂಜನೇಯ ತುಂಬ ಪವರ್ಫುಲ್ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ನಾವು ಇಲ್ಲೇ ಬಂದು ಪಾಪುಗೆ ನಾವು ತಾಯ್ತನ ಹಾಕ್ಸೋದು. ನಾವು ಹೋದಾಗ ಜನ ಯಾರೂ ಇರಲಿಲ್ಲ, ರಶ್ಶೇ ಇರಲಿಲ್ಲ. ಸೊ ನಾವು ಹೋದಾಗ ಪುರೋಹಿತರು ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ನಾವು ಹಾಕ್ಕೊಡ್ತೀವಿ ಪಾಪುಗೆ ತಾಯ್ತನ ಅಂತೇಳಿ. ಸೊ ಅಲ್ಲಿವರೆಗೂ ಪಾಪು ನಾನು ಕೂಡ ದೇವ್ರು ನೋಡ್ಕೊಂಡು ನಿಂತಿದ್ವಿ. ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತೊಗೋತಾ ಇದ್ವಿ. ಪೂಜೆ ಎಲ್ಲ ಆದಮೇಲೆ ನಮಗೆ ತಾಯ್ತನ ಕೊಟ್ಟರು. ಸೊ ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೇಕಲ್ಲ ದೇವಸ್ಥಾನದಲ್ಲಿ ಬಂದಮೇಲೆ. ಸೊ ಕೂತಿದ್ದು ಹೊರಟ್ವಿ ನಾವು. ಸೊ ದೇವಸ್ಥಾನದಿಂದ ಅದು ಬಂದಾಯಿತು. ಸೊ ಬಂದಮೇಲೆ ನಾನು ನಿಮಗೆ ಬ್ಲಾಗಲ್ಲಿ ಹೇಳಿದ್ದೆ, ನಾನು ನಿಮಗೆ ಕೆಲವೊಂದಷ್ಟು ಐಟಮ್ಸ್ ತೋರಿಸ್ತೀನಿ ಅಂತೇಳಿ. ಅಂದರೆ ಮೀಶೋ ಮತ್ತು ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿದ್ದು. ಸೊ 4 ಪೀಸ್ ಇದೆ ಡ್ರೆಸ್ಸಸ್ಸು. ನಾನು ನಿಮ್ಗೆ ತೋರಿಸ್ತೀನಿ ನಾನು ಏನೆಲ್ಲ ಆರ್ಡರ್ ಮಾಡಿದ್ದೆ ಅಂತೇಳಿ. ಸಾರಿ, ನನಗೆ ಸ್ವಲ್ಪ ಕಫ ಆಗ್ಬಿಟ್ಟಿದೆ. ಇದು ಬಂದು ನಾನು ಮೀಶೋದಲ್ಲಿ ಬುಕ್ ಮಾಡಿರೋದು. ಇದು ಡ್ರೆಸ್ಸು. ಸೊ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಸೊ ಸ್ಲೀವ್ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು. ಸೊ ಈ ಥರ ಇದೆ. ನನ್ನ ಫುಲ್ ಪ್ಲೇನ್ ಇರೋದು ಇದು. ಫುಲ್ ಡ್ರೆಸ್ ಎಲ್ಲ ಫುಲ್ ಪ್ಲೇನ್ ಇದೆ, ಏನಿಲ್ಲ. ಜಸ್ಟ್ ಇದು ಸ್ಲೀವ್ಲೆಸ್ಸು. ಬ್ಯಾಕ್ ಸೈಡ್ ಬಂದು ಇಲ್ಲಿ ಹಿಂಗೆ 2 ಫಿಂಗರ್ ದಾರ ಇದೆ ಅನ್ನೋ ಅಷ್ಟು ಬಿಟ್ಟರೆ ಇದು ಫುಲ್ ವಿ ಶೇಪಲ್ಲಿದೆ ಡ್ರೆಸ್ಸು. ಫುಲ್ ಪ್ಲೇನ್ ಇರುತ್ತೆ. ಸೊ ಈ ಪ್ಲೇನ್ ಡ್ರೆಸ್ಸಿಗೆ ಇದು ವೇಲ್ ಇದೆ. ಸೊ ನೀವು ನೋಡ್ತಿರ್ಬೋದು ವೇಲು ತುಂಬ ಚೆನ್ನಾಗಿದೆ. ಸೊ ನನಗೆ ವೇಲ್ ಕಾಂಬಿನೇಷನ್ ನೋಡ್ಬಿಟ್ಟು ಇಷ್ಟ ಆಯಿತು. ಸೊ ವೇಲ್ ಚೆನ್ನಾಗಿದೆ ನೋಡಿ, ಈ ಥರ ಬರುತ್ತೆ ವೇಲ್. ಸೊ ಚೆನ್ನಾಗಿದೆ ಇದು ಡ್ರೆಸ್. ಇದು ವೇಲು ಆ್ಯಂಡ್ ಇದು ಡ್ರೆಸ್. ಸೊ ಇದು ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಇದು ಪ್ರೈಸ್ ಬಂದು 500 ಒಳಗಡೆ ಇರೋದು. ಸೊ ಜಾಸ್ತಿ ಕಾಸ್ಟ್ ಏನಿಲ್ಲ, ಚೆನ್ನಾಗಿದೆ, ಬೈ ಮಾಡ್ಬೋದು. ಇದು ಫ್ಲಿಪ್ಕಾರ್ಟಲ್ಲಿ ಮಾಡಿರೋದು. ಇದು ನಾನು ಕಾಂಬೋ ಟೀ ಶರ್ಟ್ಸ್ ಮಾಡಿದ್ದೆ. ಟೀ ಶರ್ಟ್ಸ್ 2 ಮಾಡಿದ್ದೆ. ನಾನು ಒಂದು ವೇರ್ ಮಾಡಿದ್ದೀನಿ. ನಂದು ಲಾಸ್ಟ್ ಬ್ಲಾಗಲ್ಲಿ ನೋಡ್ಬೋದು ನೀವು. ಪರ್ಪಲ್ ಕಲರ್ ಟೀ ಶರ್ಟ್ಸ್ ನಾನು ವೇರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ. ಇನ್ನು ಅದು ಬಿಟ್ಟರೆ ಇದು ಆರೆಂಜು. ಸೊ ಟೀ ಶರ್ಟ್ ಇಲ್ಲಿ ನೋಡ್ತಿರ್ಬೋದು, ಚೆನ್ನಾಗಿ ಬಂದಿದೆ. ಸೊ ಕಾಂಬೋ ಸೆಟ್ ನಾನು ಬುಕ್ ಮಾಡಿದ್ದು, ಚೆನ್ನಾಗಿ ಬಂದಿದೆ. ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ಇದು ಕೂಡ 480 ಇದು. ಸೊ 2 ಕಾಂಬೋ ಟೀ ಶರ್ಟ್ಸಿಂದ. ದೆನ್ ಇದು ಪ್ಲಾಜಾ ಬಾಟಮ್ ಪ್ಯಾಂಟು. ಸೊ ಇದು ಬ್ರೌನ್ ಮತ್ತು ಗ್ರೀನ್ ಕಲರ್ 2 ಇದೆ. ನಾನು ತುಂಬ ಲೈಟಾಗಿ ಮಾಡಿದೆ. ನಾನು ಡಾರ್ಕಾಗಿ ಏನು ಕಲರಿಂದ ಆರ್ಡ್ರ್ ಮಾಡಲಿಲ್ಲ, ತುಂಬ ಲೈಟಾಗಿ ಮಾಡಿರೋದು. ಸೊ ಚೆನ್ನಾಗಿ ಬಂದಿದೆ. ಇದು ಕೂಡ ನಾನು ವೇರ್ ಮಾಡಿಲ್ಲ, ಜಸ್ಟ್ ಅದು ಓಪನ್ ಮಾಡಿ ಇಟ್ಟಿದ್ದೆ ಅಷ್ಟೇ. ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಸೊ ವೇರ್ ನಾನು ಮಾಡಿಲ್ಲ, ಮಾಡಬೇಕು. ಇದು ನೋಡಿ ಪ್ಲಾಜಾ ಬಾಟಮ್ ಪ್ಯಾಂಟು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಸಿಗುತ್ತೆ. ಸೊ ನಾನು XL ಮಾಡಿರೋದು ಸೈಜು ನೋಡಿ. ಸ್ಟ್ರೆಚಬಲ್ ಆಗಿದೆ, ಎಕ್ಸ್ಪೆಂಡ್ ಆಗುತ್ತೆ ಇದು. ಇದು ಸ್ಮಾಲ್ ಸೈಜಿಂದ XXವರೆಗೂ ಕೂಡ ಇರುತ್ತೆ ಸೈಜು. ಸೊ ಇಲ್ಲಿ ನೋಡ್ಬೋದು ಈ ಥರ ಇದೆ. ಸೊ ದೆನ್ ಇದು ಮತ್ತು ಸೇಮ್ ಏನೇ, 2 ಒಂದೇ, ಬಟ್ ಕಲರ್ ಬೇರೆ ಅಷ್ಟೇ. ರೆಡ್ ಆ್ಯಂಡ್ ಗ್ರೀನ್. ಇದು ಕಾಂಬೋ ಸೆಟ್ಟೇನೆ ಬುಕ್ ಮಾಡಿದ್ದು ನಾನು. ಸೊ ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್. 2 ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಲಾಸ್ಟ್ ಬಂದು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು ಪಾಪುಗೆ ಅಂತೇಳಿ. ಸೊ ಇದು ಮೀಶೋದಲ್ಲೆಲ್ಲ ತುಂಬ ಕಮ್ಮಿ ಸಿಗುತ್ತೆ, ಮಕ್ಕಳಿಗೆ ಆಗಿರ್ಬೋದು ನಮಗೆ ಆಗಿರ್ಬೋದು. ಸೊ ನಾನು ಹಾಗಾಗಿ ಇದು ಒಂದು ಇರಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ತೊಗೊಂಡಿದ್ದೆ. ನಾನು ಹಂಗೆ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ಚೆನ್ನಾಗಿತ್ತು ಅಂತೇಳಿ ತೊಗೊಳ್ಳೋಣ ಅಂತೇಳಿ ನಾನು ಪಾಪುಗೆ ಇದನ್ನು ತೊಗೊಂಡಿದ್ದೆ, ಬುಕ್ ಮಾಡಿದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಚೆನ್ನಾಗಿದೆ. ಇದು 285 ಇದು ಅಷ್ಟೇ. ಇಲ್ಲಿ ನೋಡಿ ಚೆನ್ನಾಗಿದೆ.
ನಾನು ಅದನ್ನು ಹಾಕಿಲ್ಲ ಪಾಪುಗೆ, ಇದನ್ನು ಬಿಚ್ಚಿದ್ದೀನಿ ಅಷ್ಟೇ, ನಾನು ವೇರ್ ಮಾಡಿಸಿಲ್ಲ, ಯಾವುದೂ ಕೂಡ ವೇರ್ ಮಾಡಿಲ್ಲ. ಸೊ ತೋರಿಸಿದ್ದೀನಿ ನಿಮಗೆ, ಚೆನ್ನಾಗಿ ಬಂದಿದೆ. ಸೊ ಮೀಶೋ ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ನಾನು ಬುಕ್ ಮಾಡಿರೋದು ಐಟಮ್ಸ್, 4 ಐಟಮ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಷ್ಟಾದರೆ ನೀವು ಕೂಡ ಬೈ ಮಾಡ್ಬೋದು. ಸೊ ಕ್ವಾಲಿಟೀಸ್ ಮತ್ತು ಪ್ರೈಸ್ ಎಲ್ಲ, ಪ್ರೈಸ್ ಬಂದು ಏನು ಅಷ್ಟೊಂದೇನು ಕಾಸ್ಟ್ ಏನೂ ಆಗೋಲ್ಲ, ಒಂದು ಲೆವೆಲ್ ತೊಗೋಬೋದು. ಇನ್ನು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾವು ಏನು ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬುಕ್ ಮಾಡಿದ್ವೋ ಸೊ ಅದೇ ಥರ ಬಂದಿದೆ, ಚೆನ್ನಾಗಿದೆ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವ್ಲಾಗ್. ದಯವಿಟ್ಟು ನನ್ನ ವ್ಲಾಗ್ ಇಷ್ಟ ಆದರೆ, ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.